ನಾಳೆಯಿಂದ ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಬೀಳಲಿದೆ ಕತ್ತರಿ. 5% ಮೆಟ್ರೋ ಟಿಕೆಟ್ ದರ ಏರಿಕೆ ಫಿಕ್ಸ್. ರಾಜ್ಯ ಸರ್ಕಾರ ಬಿಎಂಆರ್ಸಿಎಲ್ ನಡೆಗೆ ವಿಪಕ್ಷಗಳು ಆಕ್ರೋಶ. ಕೇಂದ್ರ ಬಜೆಟ್ ಟೀಕಿಸಿದ ಸಿಎಂಗೆ ಎಚ್ಡಿಕೆ ತಿರುಗೇಟು. ಜಿಟಿಡಿ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ಯಾಕೆ ಎಚ್ಡಿಕೆ? ಇಂಧನ ಖಾಲಿಯಾಗಿ ಜಮೀನಿಗೆ ಬಿದ್ದ ಜೆಟ್ ವಿಮಾನ. ಮುಂದೇನಾಯ್ತು? ಈ ಎಲ್ಲಾ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಒಂದೆಡೆ ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ರೆ, ಇನ್ನೊಂದೆಡೆ ಬಿಎಂಆರ್ಸಿಎಲ್ ನಡೆಗೆ ಮೆಟ್ರೋ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಹಗ್ಗ ಜಗ್ಗಾಟದ ನಡುವೆ ಬಿಎಂಆರ್ಸಿಎಲ್ ಮಾತ್ರ ಮೆಟ್ರೋ ದರ ಏರಿಕೆಯಲ್ಲಿ ಇಳಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಮಾತನಾಡಿ, ನಾಳೆ ಎಂದಿನಂತೆ ದರ ಏರಿಕೆ ಜಾರಿಯಾಗಲಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಲಿಖಿತ ರೂಪದಲ್ಲಿ ಬರೋವರೆಗೂ ದರ ಏರಿಕೆ ಕಡಿತ ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಮೆಟ್ರೋ ದರ ಬಗ್ಗೆ ಪದೇ ಪದೇ ಗೊಂದಲ ಆಗುತ್ತೆ. ಇದು ಕೇಂದ್ರ ರಾಜ್ಯ ಸೇರಿ ಮಾಡುವ ನಿರ್ಧಾರ. ಈಗ ಕೇಂದ್ರ ದರ ಏರಿಕೆಗೆ ತಡೆ ಕೊಟ್ಟಿದೆ. ಮುಂದೆ ಏನ್ ಮಾಡಬೇಕು ಅಂತ ಎರಡೂ ಕಡೆಯೂ ಚರ್ಚೆಯಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಸ್ ಆಫ್ ನೌ ನಮ್ಗೆ ಏನಿದೆ ಪೊಸಿಷನ್ ಅದೇ ಇದೆ. ನಾವೇನು ನಾಳೆ ದರ ನಿಗದಿ ಮಾಡಬೇಕು ಅಂತೀವಿ ಅದೇ ಇದೆ. ಯಾಕಂದ್ರೆ ತಮಗೂ ಗೊತ್ತಿರೋಂಗೆ ಇದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರೋದು ನಮ್ಮ ಮೇಲೆ ಬೈಂಡಿಂಗ್ ಅದು. ಸೊ ಅದು ಆಕ್ಟ್ ಅಡಿನಲ್ಲಿ, ಮೆಟ್ರೋ ಆಕ್ಟ್ ಅಡಿನಲ್ಲಿ ಬರೋದ್ರಿಂದ ಬೈಂಡಿಂಗ್ ಇದೆ. ಸೊ ಅನ್ಲೆಸ್ ನಮ್ಗೆ ಏನಾದ್ರು ರೈಟಿಂಗ್ ಅಲ್ಲಿ ಬಂತು ಅಂದ್ರೆ ಮಾತ್ರ ನಾವು ಏನಾದ್ರು ಕನ್ಸಿಡರ್ ಮಾಡಬಹುದು. ಐದರ್ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಏನೋ ರೈಟಿಂಗ್ ಅಲ್ಲಿ ಕೊಡ್ತು ಅಂದ್ರೆ ಮಾಡಬಹುದು. ನಾಳೆ ಎಂದಿನಂತೆ ದರ ಏರಿಕೆ ಆಗುತ್ತೆ. ಖಂಡಿತ. ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ನಾಳೆಯಿಂದ ನಿಗದಿಯಂತೆ ಪ್ರಯಾಣ ದರ ಫಿಕ್ಸ್ ಅಂತ ಬಿಎಂಆರ್ಸಿಎಲ್ ಎಂಡಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ ಬಿಜೆಪಿ ನಡುವೆ ದರ ದಂಗಲ್ ಮುಂದುವರೆದಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ನಿಲ್ದಾಣಕ್ಕೆ ತೆರಳಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರ 2023ರ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ದರ ನಿಗದಿ ಸಮಿತಿ ರಚಿಸಲು ಪತ್ರ ಬರೆದು ಮನವಿ ಮಾಡಿದ್ದು, ರಚನೆ ಮಾಡದಿದ್ರೆ ರಾಜ್ಯ ಸರ್ಕಾರದ ಅನುದಾನ ತಡೆ ಹಿಡಿಯುವ ಎಚ್ಚರಿಕೆ ನೀಡಿತ್ತು ಅನ್ನೋದು ಬಯಲಾಗಿದೆ. ಇತ್ತ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಾಳೆ ದರ ಏರಿಕೆ ಆಗದಲೇ ಇರೋ ರೀತಿ ಇನ್ನೂ ಏನ್ ಪ್ರಯತ್ನ ಮಾಡಬೇಕು ನಾವು ಮಾಡ್ತಾ ಇದೀವಿ. ಆದ್ರೆ ಒಂದು ಭಂಡ ಸರ್ಕಾರ ರಾಜ್ಯದಲ್ಲಿದ್ದಾಗ ಕೇಂದ್ರದ ಸಚಿವರು ಹೇಳಿದ ಮೇಲೂ ಕೂಡ ನಾವ್ ಇದನ್ನ ಜಾಸ್ತಿ ಮಾಡೇ ಮಾಡ್ತೀವಿ ಅಂತ ಅವ್ರು ಮುಂದೆ ಬಂದ್ರೆ ಜನ ಅದಕ್ಕೆ ಉತ್ತರ ಕೊಡ್ಬೇಕೆ, ಅದಕ್ಕೆ ಉತ್ತರ ಕೊಡ್ತಾರೆ ಹೊರತು ಅದಕ್ಕೆ ಬೇರೆ ದಿನೇನು ಬರಲ್ಲ. 100% ಜನ ಉತ್ತರ ಕೊಡ್ತಾರೆ. ನಮಗ್ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನ ಹೇಳಿಕೆ ಜಾಸ್ತಿ ಮಾಡಿದೆ, ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ಮೆಟ್ರೋ ಯೋಜನೆಗೆ ನೀವು ಮಾಡ್ಕೊಂಡಂತ ಸಾಲ ತೀರಿಸ್ಲಿಕ್ಕೆ ಆಗದೆ ಕಂತು ಕಟ್ಟಬೇಕಲ್ಲ, ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ. ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು. ಕೇಂದ್ರ ಬಜೆಟ್ ಬಗ್ಗೆ ಟೀಕಿಸಿದ್ದ ಸಿಎಂ ಸಿದ್ದರಾಮಯ್ಯಗೆ ದೂರದೃಷ್ಟಿ ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ಕೇಂದ್ರದ ದೂರದೃಷ್ಟಿಯ ಬಜೆಟ್ ಸಿಎಂಗೆ ಅರ್ಥ ಆಗಿಲ್ಲ. ರಾಜ್ಯ ಸರ್ಕಾರ 2 ವರ್ಷದಿಂದ ಜನರಿಗೆ ಖಾಲಿ ಚೊಂಬನ್ನೇ ನೀಡಿದೆ. ಕೇಂದ್ರ ಸರ್ಕಾರದ ದುಡ್ಡನ್ನ ರಾಜ್ಯ ಸರ್ಕಾರ ಸರಿಯಾಗಿ ಬಳಸಿಕೊಂಡಿಲ್ಲ ಅಂತ ಲೇವಡಿ ಮಾಡಿದ್ರು. ಇನ್ನು ಕುಮಾರಸ್ವಾಮಿ ಮಂಡ್ಯಕ್ಕೆ ಏನ್ ತಂದ್ರು, ರಾಜ್ಯಕ್ಕೆ ಏನ್ ತಂದ್ರು ಅಂತ ಪ್ರತಿನಿತ್ಯ ಮಂಡ್ಯ ಶಾಸಕರು ಸಣ್ಣತನದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಶಾಸಕರ ಪ್ರಶ್ನೆಗಳಿಗೆ ಕೇಂದ್ರ ಬಜೆಟ್ನಲ್ಲಿ ಉತ್ತರವಿದೆ ಅಂತ ಹೇಳಿದ್ರು. ಇನ್ನು ಜೆಡಿಎಸ್ ಅನ್ನ ಕುಮಾರಸ್ವಾಮಿ ಎಚ್.ಡಿ. ದೇವೇಗೌಡರನ್ನ ಯಾವ ರೀತಿ ಮುಗಿಸಬೇಕು, ಯಾವ ರೀತಿ ಇವರ ಚಾರಿತ್ರ ಹರಣ ಮಾಡಬೇಕು ಅಂತ ಸಿಎಂ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ಗರಡಿಯಲ್ಲೇ ಬೆಳೆದ ಸಿದ್ದರಾಮಯ್ಯ ಈಗ ದೇವೇಗೌಡ ಕುಟುಂಬಕ್ಕೆ ಕೊಡ್ತಾ ಇರುವಂತಹ ಕೊಡುಗೆ 1-2 ಅಂತ ವ್ಯಂಗ್ಯವಾಡಿದ್ರು. ಈ ಒಂದು ಬಜೆಟ್ ಒಂದು ದೂರದೃಷ್ಟಿಯ ದೇಶ ಬಲಯುತವಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಫೌಂಡೇಶನ್ ಹಾಕಿರತಕ್ಕಂಥ ಬಜೆಟ್. ಪಕ್ಕದ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ರಾಜಕಾರಣದಲ್ಲಿ ಪ್ರತಿನಿತ್ಯ ಅಲ್ಲಿಯ ಶಾಸಕರುಗಳು ಕುಮಾರಸ್ವಾಮಿ ಮಂಡ್ಯಗೆ ಏನು ಕೊಟ್ಟ, ಕರ್ನಾಟಕಕ್ಕೆ ಏನು ತಂದ ಅಂತಕ್ಕಂಥದ್ದು ಹೇಳಿಕೆ ಕೊಡೋದು ನೋಡಿದ್ದೇನೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ, ಇವ್ರ ಕೈಲಿ ಹೇಳಿಸ್ಕೋಬೇಕಾ? ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ, ರಾಜ್ಯ ದಿವಾಳಿ ಎಬ್ಸಿ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸಬೇಕು, ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನೋದು ಸೆಟಲ್ ಆಗಿರೋ ವಿಚಾರ ಎಂಬ ಬಗ್ಗೆ ಯತೀಂದ್ರ ಹೇಳಿಕೆ ಬಗ್ಗೆ ಕುರ್ಚಿ ಕದನಕ್ಕೆ ಪುಷ್ಟಿ ನೀಡಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಅದು ಅವರ ವೈಯಕ್ತಿಕ ಹೇಳಿಕೆ. ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸದ್ಯ ಪರಿಸ್ಥಿತಿ ಏನಿದೆ ಎಲ್ಲಾ ಗಮನಿಸಿದ್ದಾರೆ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಬೇಕು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇತ್ತ ಬೀದರ್ನಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಸಿಎಂ ಬದಲಾವಣೆ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೀಗಾಗಿ ಈ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಅವರು
ಹೇಳಿಕೆ ನೀಡಿದ್ದಾರೆ. ಅವರೊಬ್ಬರ ತೀರ್ಮಾನ ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನ ಎಲ್ಲರೂ ಒಪ್ಪಬೇಕು ಅಂತ ಹೇಳಿದ್ದಾರೆ. ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ, ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅವ್ರು ಏನಾರ ಹೈಕಮಾಂಡ್ ಅವ್ರು ಹೇಳಿದಾರ? ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮ್ಗೆ ಅಲ್ಲೇನ್ ನಡೆದಿದೆ ನಮ್ಮನ್ನ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಹೌದಪ್ಪ, ನಮ್ಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಾನೆ ಹೇಳ್ತೀವಿ ನಾವು. ಜಿಟಿ ದೇವೇಗೌಡ ನಮ್ಮ ಜೊತೆಯಲ್ಲಿಲ್ಲ, ಅವರು ಬೇರೆ ಬೇರೆ ಮಹಾನ್ ನಾಯಕರ ಜೊತೆಯಲ್ಲಿದ್ದಾರೆ. ನನ್ನ ಮುಂದೆ ಪದೇ ಪದೇ ಜಿಟಿಡಿ ಹೆಸರನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರಸ್ವಾಮಿ, ಮುಡಾ ಪ್ರಕರಣದಲ್ಲಿ ನಮ್ಮನ್ನು ರಾಜೀನಾಮೆ ಕೊಡ್ತಾರಾ ಎಂದು ಕೇಳಿ ಸಿಎಂಗೆ ಸರ್ಟಿಫಿಕೇಟ್ ಕೊಡ್ತಾರೆ, ನಮಗೆ ಒಂದು ದಿನವೂ ಸರ್ಟಿಫಿಕೇಟ್ ಕೊಡಲಿಲ್ಲ, ಅವರನ್ನು ಜೊತೆಯಲ್ಲಿಟ್ಕೊಂಡು ಓಡಾಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಭಾವನಾತ್ಮಕ ನಂಟಿದೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಹಳಷ್ಟು ಜನ ಅಭ್ಯರ್ಥಿಗಳಿದ್ದಾರೆ, ಅಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಿ ಗೆಲ್ತಾರೆ. ಮುಂದಿನ ಚುನಾವಣೆಯಲ್ಲಿ ಮೈಸೂರಿನ 11 ಕ್ಷೇತ್ರಗಳಲ್ಲೂ JDS BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ, ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದ್ ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನ ಯಾವ್ಯಾವ ತಮ್ಮ ಸಂದರ್ಭದಲ್ಲಿ ಮೇಲ್ ತಗೊಂಡೋಯ್ತಾರೋ, ಯಾರನ್ನ ಕೆಳಗಿಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಅವ್ರ ನಡವಳಿಕೆ ನೋಡಿದೀವಿ ನಾವು. ಇಲ್ಲಿ ಇತ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ ಅದು? ವಿಮಾನದಲ್ಲಿ ಇಂಧನ ಖಾಲಿಯಾದ ಪರಿಣಾಮ ಲಘು ವಿಮಾನವೊಂದು ಧರೆಗೆ ಉರುಳಿದ ಘಟನೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿದೆ. ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇದ್ದ ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ಎಂಬ ಪ್ರೈವೇಟ್ ಜೆಟ್ ಇಂಧನ ಖಾಲಿಯಾದ ಕಾರಣ ಜಮೀನೊಂದರಲ್ಲಿ ಬಿದ್ದಿದೆ. ಜೆಟ್ ಧರೆಗುರುಳುತ್ತಿದ್ದಂತೆ ಅಕ್ಕಪಕ್ಕದ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ಜನರು ಧಾವಿಸಿ ವಿಮಾನದಲ್ಲಿದ್ದವರನ್ನ ಹೊರಗೆ ತರಲು ಸಹಾಯ ಮಾಡಿದ್ರು. ಸದ್ಯ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಲಘು ವಿಮಾನದಲ್ಲಿದ್ದ ಗೌತಮ್ ಹಾಗೂ ಋಣುವಾಲ ಎಂಬುವರಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಘಟನೆ ಬಗ್ಗೆ ಮಾಹಿತಿ ಪಡೆದು ಸ್ಥಳಕ್ಕೆ ದೌಡಾಯಿಸಿದ ಬಬಲೇಶ್ವರ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮದ್ಯದ ಅಮಲಿನಲ್ಲಿ ಯುವತಿಯರು ಸ್ಕೂಟಿಯಿಂದ ಕ್ಯಾಬ್ಗೆ ಡಿಕ್ಕಿ ಹೊಡೆದು ರಂಪಾಟ ಮಾಡಿದ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಹುಲಿಮಾವು ಬಳಿ ನಡೆದಿದೆ. ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಇಬ್ಬರು ಯುವತಿಯರು ವಾಪಸ್ ಹೋಗುವಾಗ ಹಿಂದಿನಿಂದ ಬಂದು ಕ್ಯಾಬ್ಗೆ ಸ್ಕೂಟಿ ಡಿಕ್ಕಿ ಹೊಡೆಸಿದ್ದಾರೆ. ಯುವತಿಯರನ್ನ ಕ್ಯಾಬ್ ಚಾಲಕ ಅಹಮದ್ ಪ್ರಶ್ನಿಸಿದ್ದಕ್ಕೆ ರೊಚ್ಚಿಗೆದ್ದ ಯುವತಿಯರು ಕ್ಯಾಬ್ ಚಾಲಕ ಅಹಮದ್ನನ್ನ ಮನಬಂದಂತೆ ನಿಂದಿಸಿದ್ದಾರೆ. ಇದನ್ನ ಪ್ರಶ್ನಿಸಲು ಬಂದ ಸಾರ್ವಜನಿಕರಿಗೂ ಆವಾಜ್ ಹಾಕಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಈ ವೇಳೆ ಯುವತಿಯರನ್ನ ತಡೆದ ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಯುವತಿಯರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ.